ಪತ್ತೆಯಾಗ್ತಿದ್ದ ಉಗ್ರರ ಗುರು ಬ್ರೇನ್ ವಾಶ್ ಮಾಡಿ ಪಾಕಿಸ್ತಾನಕ್ಕೆ ಕಳಿಸಿದ್ದ. ಪೊಲೀಸರು ಎಚ್ಚೆತ್ತುಕೊಳ್ಳದಿದ್ರೆ ನಡಿಲಿತ್ತು ಮಾರಣ ಹೋಮ. ಇದೇ ಹೊತ್ತಿನ ವಿಶೇಷ ತಪ್ಪೊಪ್ಪಿಗೆ ಎಕ್ಸ್ಕ್ಲೂಸಿವ್. ನಾನು ಶ್ವೇತಾ. ಬೆಂಗಳೂರು ಪೊಲೀಸರು 11 ಜನ ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ಹಳೆ ಸುದ್ದಿ. ಯಾರೋ ಧರ್ಮಾಂಧತೆಯ ಅಫೀಮನ್ನ ತಲೆಗೇರಿಸಿಕೊಂಡ ಚಿಲ್ಟು ಪಿಲ್ಟು ಹುಡುಗರು ಸಿಕ್ಕಿಬಿದ್ರು ಅಂತ ಅನೇಕರು ಅಂದುಕೊಂಡಿರಬಹುದು. ಆದರೆ ಇದು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋ ಕೇಸ್ ಅಲ್ಲ. ಸಿಕ್ಕಿಬಿದ್ದಿರೋ 11 ಜನರ ಪೈಕಿ ಕೆಲವರು ಕೊಟ್ಟಿರೋ ತಪ್ಪೊಪ್ಪಿಗೆ ಹೇಳಿಕೆಯ ಪ್ರತಿ ಸುವರ್ಣ ನ್ಯೂಸ್ ಬಳಿ ಇದೆ. ಅವನ್ನ ನೋಡ್ತಿದ್ರೆ ಅವರು ಎಂಥ ದೇಶದ್ರೋಹಿಗಳು ಅನ್ನೋದು ನಿಮಗೆ ಅರ್ಥ ಆಗತ್ತೆ. ನಮ್ಮ ನಡುವೆ ಇದ್ದುಕೊಂಡೇ ನಮಗೆ ಗೊತ್ತಾಗದ ಹಾಗೆ ಶತ್ರು ದೇಶ ಪಾಕಿಸ್ತಾನದ ಬಗ್ಗೆ ಅಂಧಾಭಿಮಾನ ಬೆಳೆಸಿಕೊಂಡಿದ್ದ ಹುಡುಗರ ಕಥೆ ಇದು. ಧರ್ಮಕ್ಕಾಗಿ ಏನಾದರೂ ಮಾಡಿ ಅಂತ ಮಸೀದಿಯಲ್ಲಿ ಭೇಟಿಯಾದವನೊಬ್ಬ ಹೇಳಿದ್ದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಕೊಲೆ ಮಾಡೋದಕ್ಕೆ ಹೊರಟು ಬಿಟ್ಟವರಿವರು. ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ನಮ್ಮ ದೇಶವನ್ನ ಪರಿಪರಿಯಾಗಿ ಕಾಡ್ತಿರೋ ಆ ದುಷ್ಟ ಪಾಕಿಸ್ತಾನಕ್ಕೆ ಹೋಗಿ ದೇಶದ್ರೋಹಕ್ಕೆ ಸಹಾಯ ಕೇಳಿದ ದುರುಳರು ಸಿಕ್ಕಿಬಿದ್ದ ನಂತರ ಹೇಳಿಕೊಂಡದ್ದೇನು ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿಡ್ತೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಆರೋಪಿಯ ಸ್ವ ಇಚ್ಛಾ ಹೇಳಿಕೆ. ಹೆಸರು ಅಬ್ದುಲ್ ಹಕೀಂ ಜಮಾದಾರ್. ವಯಸ್ಸು 25 ವರ್ಷ. ವಾಸ ನಂಬರ್ 22, 2ನೇ ಮಹಡಿ, 1ನೇ ಮುಖ್ಯ ರಸ್ತೆ, ಕೆಂಪಯ್ಯ ಬ್ಲಾಕ್, ಜೆಸಿ ನಗರ, ಬೆಂಗಳೂರು. ಸ್ವಂತ ಊರು ದೇಸಾಯಿ ಓಣಿ, ಗುರಿಮಲ್ಲೇಶ್ವರ ಗುಡಿ ಮುಂದೆ, ಹುಬ್ಬಳ್ಳಿ. ಇದು ಈ ಕೇಸ್ನಲ್ಲಿ 2ನೇ ಆರೋಪಿಯಾಗಿರೋ ಅಬ್ದುಲ್ ಹಕೀಂ ಜಮಾದಾರ್ನ ಪ್ರವರ. ಬಿಕಾಂ ಓದಿದ್ದ ಈ ಹಕೀಮ ಬೆಂಗಳೂರಿಗೆ ಬಂದು 4 ತಿಂಗಳಿಂದ ಹೆಗಡೆ ನಗರದಲ್ಲಿರೋ NGR ಎಂಟರ್ಪ್ರೈಸಸ್ನಲ್ಲಿ ಅಕೌಂಟ್ ಆಫೀಸರ್ ಆಗಿ ಕೆಲಸ ಮಾಡಿಕೊಂಡಿದ್ದ. ಇಲ್ಲಿನ ಕ್ರೈಮ್ ಬ್ರಾಂಚ್ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದದ್ದು ದೇಶದ್ರೋಹದ ಆರೋಪದಲ್ಲಿ, ಅದು ರೆಡ್ ಹ್ಯಾಂಡ್ ಆಗಿ. ಹಾಗೆ ಸಿಕ್ಕಿಬಿದ್ದ ನಂತರ ಈ ಹಕೀಮ ಪೊಲೀಸರೆದುರಿಗೆ ಏನಂತ ತಪ್ಪೊಪ್ಪಿಕೊಂಡಿದ್ದಾನೆ ಅನ್ನೋದನ್ನ ನೀವೇ ನೋಡಿ. ನನಗೆ ನಮ್ಮ ಊರಿನ ವಾಸಿಯಾದ ಶೋಯಬ್ ಅಹ್ಮದ್ ಅಲಿಯಾಸ್ ಚೋಟು ಪರಿಚಯ ಇರ್ತಾನೆ. ಇವನು ಹಾಲಿ ಅಂತಿಮ ವರ್ಷದ MCA ವ್ಯಾಸಂಗವನ್ನ ಅಲ್ ಅಮೀನ್ ಕಾಲೇಜ್ ಲಾಲ್ಬಾಗ್ ಹತ್ತಿರ ಇಲ್ಲಿ ವ್ಯಾಸಂಗ ಮಾಡ್ತಿದ್ದು, ಇವನು ಹೀಗೆ 2 ವರ್ಷದಿಂದ ಬೆಂಗಳೂರು ನಗರದ ಮಾರಪ್ಪ ಗಾರ್ಡನ್ನಲ್ಲಿ ವಾಸ ಮಾಡ್ತಿದ್ದಾನೆ. ನನಗೆ ಶೋಯಬ್ ಅಹ್ಮದ್ ಅಲಿಯಾಸ್ ಚೋಟು ಮೂಲಕ ಜಾಕಿರ್ ಅಲಿಯಾಸ್ ಉಸ್ತಾದ್ ಎಂಬುವವರು ಹೀಗೆ 1 ವರ್ಷದ ಹಿಂದೆ ಬೆಂಗಳೂರಿಗೆ ಇಂಟರ್ವ್ಯೂ ಸಲುವಾಗಿ ಪರಿಚಯವಾಗಿದ್ರು. ಜಾಕಿರ್ ನಮಗೆ ಮುಸಲ್ಮಾನ್ ಧರ್ಮಕ್ಕೋಸ್ಕರ ಏನಾದರೂ ಮಾಡಿ, ನಿಮಗೆ ಬೇಕಾದ ಹಣ ಹುಡುಗರು ಎಲ್ಲವನ್ನೂ ನಾನು ಕೊಡ್ತೇನೆಂದು ಹೇಳುತ್ತಿದ್ರು. ನಾನು ಅವರನ್ನ 5-6 ಬಾರಿ ಭೇಟಿ ಮಾಡಿದ್ದು ನನ್ನ ಮೊಬೈಲ್ಗೆ ಬೇರೆ ಬೇರೆ ಮೊಬೈಲ್ಗಳಿಂದ ಹಾಗೂ ಇಂಟರ್ನೆಟ್ ಮೂಲಕ ಮಾತನಾಡಿರುತ್ತಾರೆ. ಹೀಗೆ ಶುರುವಾಯಿತು ಹಕೀಮನಿಗೆ ಜಿಹಾದ್ನ ದವಲು. ಭೇಟಿಯಾದಾಗಲೆಲ್ಲ ಆ ಜಾಕಿರ್ ಅಲಿಯಾಸ್ ಉಸ್ತಾದ್ ಧರ್ಮಕ್ಕೋಸ್ಕರ ಏನಾದರೂ ಮಾಡುವಂತಿದ್ದ. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಮುಸ್ಲಿಮರ ಮೇಲೆ ನಡೆಯುತ್ತಿದ್ದ ಅನ್ಯಾಯಗಳ ಬಗ್ಗೆ ಒಗ್ಗರಣೆ ಹಾಕಿ ಹೇಳ್ತಿದ್ದ. ಅಕೌಂಟ್ ಆಫೀಸರ್ ಹಕೀಮ ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ದಾಳಿ ಮಾಡಿದ್ದು ಅಕ್ಷಮ್ಯ ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ದ. ಹಾಗೆ ಕಬ್ಬಿಣ ಕಾದಿದೆ ಅಂತ ಗೊತ್ತಾದಾಗ
ನೀವ್ಯಾಕೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ತಾಲಿಬಾನ್ ಅಲ್ ಖೈದಾ ಜೊತೆ ಸೇರಿಕೊಳ್ಳಬಾರದು ಅಂತ ಒಂದು ದಾಳ ಉದುರಿಸಿದ. ಇದೇ ಮಾತನ್ನ ಹಕೀಮನ ಪರಿಚಯಸ್ಥ ಹುಬ್ಬಳ್ಳಿ ಮೂಲದ ಡಾಕ್ಟರ್ ಜಾಫರ್ಗೂ ಹೇಳಿದ್ದ ಉಸ್ತಾದ್. ನನ್ನ ಬಳಿ ಇಂಡಿಯನ್ ಪಾಸ್ಪೋರ್ಟ್ ನಂಬರ್ H802849 ಇರುತ್ತದೆ. ಅದನ್ನಿಟ್ಕೊಂಡು ಹೈದರಾಬಾದ್ನ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ನ ಕಾನ್ಸುಲೇಟ್ ಕಚೇರಿಗೆ ಹೋದ ನಾನು ಇಮಾಮ್ ಫಾತಿಮಾರವರ ಗೋರಿಗೆ ಹೋಗಬೇಕು ಎಂದು ಹೇಳಿ ಅವರಿಂದ 1 ತಿಂಗಳ ಸಿಂಗಲ್ ವಿಸಿಟ್ ವೀಸಾ ತೆಗೆದುಕೊಂಡೆ. ಅದೇ ರೀತಿ ಡಾಕ್ಟರ್ ಜಾಫರ್ ಅವರು ತೆಗೆದುಕೊಂಡರು. 2011 ಡಿಸೆಂಬರ್ 11ರಂದು ನಾನು ಮತ್ತು ಡಾಕ್ಟರ್ ಜಾಫರ್ ಇಬ್ಬರು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಇರಾನ್ಗೆ ಏರ್ ಅರೇಬಿಯಾ ವಿಮಾನದ ಮೂಲಕ ಹೋದೆವು. ಅಲ್ಲಿ ನಾವಿಬ್ಬರು 8 ದಿನ ಇದ್ದೆವು. ನಂತರ ಜಾಕಿರ್ ಅಲಿಯಾಸ್ ಉಸ್ತಾದ್ರವರು ಹೇಳಿದಂತೆ ನಾವಿಬ್ಬರು ಇರಾನ್ ಪಾಕಿಸ್ತಾನದ ಗಡಿಯಲ್ಲಿರುವ ನೌಬಂದಿಯಾನ್ಗೆ ಹೋದೆವು. ಅಲ್ಲಿ ಟ್ಯಾಂಕರ್ನವರಿಗೆ ತಲಾ 4,000 ರೂಪಾಯಿಗಳನ್ನು ಕೊಟ್ಟು ಅದರಲ್ಲಿ ಕುಳಿತು ಅಕ್ರಮವಾಗಿ ಇರಾನ್ನಿಂದ ಪಾಕಿಸ್ತಾನಕ್ಕೆ ಪ್ರವೇಶ ಮಾಡಿ ಪಾಕಿಸ್ತಾನದ ಗಡಿಯಲ್ಲಿರುವ ಗೋದವರ್ ಎಂಬ ಊರಿಗೆ ಹೋದೆವು. ಬೆಂಗಳೂರಿನಲ್ಲಿ ಕೆಲಸ ಸಿಗುತ್ತೆ ಅಂತ ಯಾರೋ ಹೇಳಿದ್ದನ್ನ ನಂಬಿಕೊಂಡು ಕೆಂಪು ಬಸ್ ಹತ್ಕೊಂಡು ಇಲ್ಲಿಗೆ ಬಂದಿಳಿದ ಹಳ್ಳಿಗಾಡಿನ ಮನುಷ್ಯರ ಮನಸ್ಥಿತಿಯಲ್ಲಿ ಬೆಂಗಳೂರಿನಿಂದ ಪಾಕಿಸ್ತಾನಕ್ಕೆ ಧರ್ಮಾಂಧತೆಯನ್ನ ಬಿತ್ತಿ ಭಯೋತ್ಪಾದನೆಯ ಫಸಲು ತೆಗೆಯೋ ಫಲವತ್ತಾದ ಭೂಮಿ ಅದು ಪಾಕಿಸ್ತಾನ. ಅಲ್ಲಿ ಲಷ್ಕರ್ ಎ ತೊಯ್ಬಾ ಮತ್ತು ಅಲ್ ಖೈದಾ ಸಂಪರ್ಕ ಸಾಧಿಸಬೇಕು ಅಂತ ಹೋಗಿದ್ದವರು ಹುಬ್ಬಳ್ಳಿಯ ಹಕೀಂ ಮತ್ತು ಡಾಕ್ಟರ್ ಜಾಫರ್. ಅವರಿಗೆ ಆ ನಿಷೇಧಿತ ಉಗ್ರಗಾಮಿ ಸಂಘಟನೆಗಳ ಜೊತೆ ಸಂಪರ್ಕ ಸಿಗ್ತಾ, ಟ್ರೈನಿಂಗ್ ಸಿಗ್ತಾ? ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀವಿ.